ನಮಸ್ಕಾರ ಸ್ನೇಹಿತರೆ, ನೈವೇದ್ಯ ವೆಬ್ಸ್ಗೆ ಸ್ವಾಗತ. ನಾನಿವತ್ತೊಂದು ಕಂಚಿಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ. ತುಂಬ ಈಸಿಯಾಗಿ ಮಾಡೋವಂಥ ಉಪ್ಪಿನಕಾಯಿ ಇದು. ಇದನ್ನು ನಾನು ಸಣ್ಣದಾಗಿ ಹೆಚ್ಚಿಕೊಂಡು ಬೀಜ ಎಲ್ಲ ತೆಗಿತೇನೆ. ಬೀಜ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊತೇನೆ. ಇದು ಪಿತ್ತಕ್ಕೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಇದು ದಿನನಿತ್ಯ ಊಟದ ಜೊತೆ ನಾವು ಬಳಸೋದ್ರಿಂದ ಪಿತ್ತ ಅನ್ನೋದು ನಮ್ಮ ಹತ್ರನೂ ಬರಲ್ಲ. ನಾನು ಇದನ್ನು ಹೆಚ್ಕೊಳ್ಳೋ ಅಷ್ಟರಲ್ಲಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತದೆ. ಹಾಗೆ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ನಾನೆಲ್ಲ ಹೆಚ್ಕೊಂಡಾಯಿತು. ಈಗ ಒಂದು ಪ್ಲೇಟಿಗೆ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನೀಗ ಅರಿಶಿನ ಹಾಕ್ತೇನೆ. 2 ಟೇಬಲ್ ಸ್ಪೂನ್ ಅರಿಶಿಣ. ಹಾಗೆ ಕಲ್ಲುಪ್ಪು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಬೆಲ್ಲ, ನಾನು ಜೋನಿ ಬೆಲ್ಲ ಹಾಕ್ತಾ ಇದ್ದೇನೆ. ಈಗ ಇದನ್ನು ಕಲಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಕಲಸಿ ಪಕ್ಕದಲ್ಲಿಡ್ತಾನೆ. ನಂತರ ಇದಕ್ಕೆ ಮಸಾಲೆ ಪುಡಿ ರೆಡಿ ಮಾಡ್ಕೊಳ್ಳೋಣ. ನಾನೀಗ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೇನೆ. ಇದನ್ನು ನೆನೆಸ್ಕೋತೇನೆ ಸ್ವಲ್ಪ. ಇದು ಚೆನ್ನಾಗಿ ನೆನೆಯೋಷ್ಟರಲ್ಲಿ ಒಂದು ಬಾಣಲೆಗೆ ಸಾಸಿವೆ ನೋಡಿ, ಸ್ವಲ್ಪ ಸಾಸಿವೆ, 1-2 ಟೀ ಸ್ಪೂನ್ ಅಷ್ಟು, ಮತ್ತು ಜೀರಿಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಮೆಂತೆ ಹಾಕಿ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ. ನೀವು ಈ ಥರ ಉಪ್ಪಿನಕಾಯಿ ಮಾಡ್ತೀರಾ? ನಿಮಗೆ ಇಷ್ಟ ಆಗ್ತದಂತ ಹೇಳಿ ಕಮೆಂಟ್ ಮಾಡಿ. ಇದಕ್ಕೆ ಹೆರಳಕಾಯಿ ಅಂತಲೂ ಕರೀತಾರೆ. ಈಗ ಸ್ವಲ್ಪ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋತೇನೆ. ಸಾಸಿವೆ, ಒಣಮೆಣಸು, ಈಗ ಹೆಚ್ಕೊಂಡಿರೋಂಥ ಕಂಚಿಕಾಯಿನ ಹಾಕೋಣ. ನೋಡಿ, ಹಾಗೆ ಈಗ ಚೆನ್ನಾಗಿ ಫ್ರೈ ಮಾಡೋಣ.
ಓಕೆ. ಚೆನ್ನಾಗಿ ಬೇಯಲಿ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಈಗ ನಾನು ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣ ಗೀಚಿ ಹುಣಸೆಹಣ್ಣು ರಸನ ಹಾಕ್ತಾ ಇದ್ದೇನೆ. ಇದಾದ ನಂತರ ನಾನು ಪುಡಿ ಮಾಡಿ ಇಟ್ಕೋತೇನೆ. ಆಗ ಮಸಾಲೆ ಹುರಿದಿದ್ರಲ್ಲ, ಜೀರಿಗೆ, ಸಾಸಿವೆ, ಮೆಂತ್ಯನ ಈಗ ತಣ್ಣಗಾಗಿರುತ್ತೆ. ನಾನೀಗ ಪುಡಿ ಮಾಡಿ ಈ ಉಪ್ಪಿನಕಾಯಿ ಸ್ವಲ್ಪ ಕಹಿ ಇರೋದ್ರಿಂದ ಹುಳಿ ಮತ್ತು ಬೆಲ್ಲ ಜಾಸ್ತಿ ಹಾಕಬೇಕಾಗ್ತದೆ. ಇದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ನಾನು ಕಂಚಿಕಾಯಿನ ಹೆಚ್ಚಿಟ್ಕೊಂಡಾಗ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ. ನಾನು ಕುದ್ದಿರೋದನ್ನು ತೋರಿಸ್ಲಿಲ್ಲ, ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ. ಈಗ ನಾನು ಪುಡಿ ಮಾಡಿ ಇಟ್ಕೊಂಡಿರೋಂಥ ಜೀರಿಗೆ, ಸಾಸಿವೆ, ಮೆಂತ್ಯನ ಆಗ ಹುರಿದು ಇಟ್ಕೊಂಡಿದ್ದೇನೆ. ಅದು ತಣ್ಣದಿದೆ, ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಈಗ ಹಾಕ್ತಾ ಇದ್ದೇನೆ. ನಂತರ ಖಾರದ ಪುಡಿ ನೋಡಿ, ಇನ್ಸ್ಟೆಂಟಾಗಿ ಕಂಚಿಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು. ಈಗ ಇದು ತಕ್ಷಣ ನೀವು ಈಗ ಯೂಸ್ ಮಾಡ್ಬೋದು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.